ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ICTS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 4ನೇ ತರಗತಿ ಇಂಗ್ಲೀಷ್ ವಿಷಯದ ಮೊದಲ ಪಾಠ ದಿ ಹೌಸ್ ಹೋಲ್ಡ್ ಪಾರ್ಟಿಕಲ್ ಅಂತ ಏನಿದೆ ಆ ಪಾಠದ ಎಕ್ಸಸೈಜಲ್ಲಿ ಬರ್ತಕ್ಕಂಥ ಕ್ವಶನ್ಗೆ ಆನ್ಸರ್, ಎಲ್ಲ ಆಕ್ಟಿವಿಟಿಗೆ ಕ್ವಶನ್ ಆನ್ಸರನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಎಜುಕೇಷನ್ಗೆ ಸಂಬಂಧಪಟ್ಟ ಇದೇ ರೀತಿಯ ಅಪ್ಡೇಟ್ಗಳಿಗೆ ನಮ್ಮ ICTS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಪ್ಡೇಟ್ ಪಡಿತಾ ಇರಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನಾವು ದ ಹೌಸ್ ಹೋಲ್ಡ್ ಪಾರ್ಟಿಕಲ್ ಆ ಲೆಸನ್ನ ಫಸ್ಟಿಗೆ ಯಾವ್ದು ಬರುತ್ತಪ್ಪ ಅಂದರೆ ನ್ಯೂ ವರ್ಡ್ಸ್ ಬರುತ್ತೆ. ಅದಾದ ನಂತರ ಸ್ಪೀಕ್ ರೀಡ್ ಅಲೌಡ್ ಅಂತ ಇದೆ. ಇಲ್ಲಿರ್ತಕ್ಕಂಥ ವರ್ಡ್ಸನ್ನು ಟೀಚರ್ಸ್ ಹೇಳ್ತಾರೆ, ನಂತರ ಮಕ್ಕಳನ್ನ ರಿಪೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರೈಟಿಂಗ್ ಆಕ್ಟಿವಿಟಿಗೆ ಬಂದರೆ ಬಿ ಮೇನಲ್ಲಿದೆ ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಇದೆ. ಇಲ್ಲಿ ನಾವೇನು ಮಾಡಬೇಕು ಅಂತ ನೋಡೋದಾದರೆ ಸೇ ವೆದರ್ ದೇ ಆರ್ ಟ್ರೂ ಆರ್ ಫಾಲ್ಸ್ ಬೈ ಟಿಕಿಂಗ್ ಎಸ್ ನೋ ಅಂತ ಇಲ್ಲಿ ಕೆಲವು ಸೆಂಟೆನ್ಸ್ ಕೊಟ್ಟಿದ್ದಾರೆ. ನೋಡ್ಬೋದು, ಇಲ್ಲಿ ಒಂದಿದೆ, ಆ ಪಕ್ಕದಲ್ಲಿ ಎಸ್ ಆರ್ ನೋ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ದೆನ್ ಗಿವ್ ಎ ಶಾರ್ಟ್ ಆನ್ಸರ್ ಫಾರ್ ಈಚ್ ಆಫ್ ದೆಮ್, ಒನ್ ಇಸ್ ಡನ್ ಫಾರ್ ಯು ಅಂತ ಇದೆ. ಸೊ ಒಂದನ್ನು ನಾವು ಮಾದರಿಯಾಗಿ ಕೊಟ್ಟಿದ್ದಾರೆ, ಅದೇ ರೀತಿ ನಾವು ನೆಕ್ಸ್ಟ್ ಉಳಿದವುಗಳನ್ನು ಮಾಡಬೇಕಾಗುತ್ತೆ. ನೋಡೋಣ ಏನಂತ ಇದೆ. ಮೊದಲನೇದು ಇದನ್ನು ಅವರೇ ಮಾಡಿದ್ದಾರೆ. ದ ಮ್ಯಾನ್ ಹ್ಯಾಸ್ ದ ಪವರ್ ಟು ಸ್ಟಾಪ್ ದ ಕ್ಲಾಕ್ ಆಫ್ ಲೈಫ್ ಅಂದರೆ ಮನುಷ್ಯ ಗಡಿಯಾರದ ಜೀವನವನ್ನು ನಿಲ್ಲಿಸುವ ಶಕ್ತಿಯನ್ನು ಹೊಂದಿದ್ದಾನೆ ಅಂತ. ಎಸ್ ಆರ್ ನೋ ಆಗೋದಿಲ್ಲ ನಾವು ಗಡಿಯಾರದ ಜೀವನವನ್ನು ನಿಲ್ಲಿಸೋದಕ್ಕೆ. ಸೊ ಅದು ತಪ್ಪಿದೆ, ಹಂಗಾಗಿ ನೋ ಅಂತ ಹಾಕಿ ಅದಕ್ಕೆ ಒಂದು ಲಾಂಗ್ ಶಾರ್ಟ್ ಆನ್ಸರ್ ಬರೀಬೇಕಂದ್ರೆ ನೋ ಆಸ್ ನಾಟ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದೇ ರೀತಿ ಎರಡನೇದಕ್ಕೆ ಹೋಗೋಣ. ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇಂಡೀಡ್. ನಾವು ನಮ್ಮ ಸಂಪತ್ತನ್ನು ಕಳೆದುಕೊಳ್ಳುವುದು ಅತಿ ದುಃಖಕರ ವಿಷಯ ಅಂತ. ಸೊ ಅದು ಸರಿಯಾಗಿದೆ, ಎಸ್ ಇಟ್ ಈಸ್. ಮೂರನೇದು ವಿ ವಿಲ್ ಗಿವ್ ಇಂಪಾರ್ಟೆನ್ಸ್ ಟು ಹೆಲ್ತ್. ನಾವು ಆರೋಗ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು, ಎಸ್ ಎಸ್ ವಿ ಡೂ ಅಂತ. ನಾಲ್ಕನೇದು ವಿ ಶುಡ್ ಲವ್ ಆನ್ ಟಾಯ್ಲ್ ವಿತ್ ವಿಲ್. ನಾವು ಆತ್ಮವಿಶ್ವಾಸದಿಂದ ಶ್ರಮವಹಿಸಿ ಕೆಲಸವನ್ನು ಮಾಡಬೇಕು, ಕೆಲಸವನ್ನು ಪ್ರೀತಿಸಬೇಕು, ಜೀವನ ನಡೆಸಬೇಕು ಅಂತ ಇದೆ. ಅದು ಸೆಂಟೆನ್ಸ್ ಸರಿಯಾಗಿದೆ, ಹಾಗಾಗಿ ಎಸ್ ಅಂತ ಹಾಕಿ ಅದಕ್ಕೆ ಶಾರ್ಟ್ ಆನ್ಸರ್ ಆಸ್ ವಿ ಶುಡ್ ಅಂತ. ಸೊ ಇದು ಆದಮೇಲೆ ನೆಕ್ಸ್ಟ್ ಹೋಗೋಣ. ರೀಡ್ ಸ್ಪೀಕ್ ಆ್ಯಂಡ್ ರೈಟ್ ಅಂತ ಇದೆ. ಫಿಲ್ ಇನ್ ದ ಬ್ಲಾಂಕ್ಸ್ ಕರೆಂಟ್ಲಿ ಚೂಸಿಂಗ್ ದ ವರ್ಡ್ಸ್ ಫ್ರಮ್ ದ ಸ್ಟಾರ್ ಅಂತ ಇದೆ. ಸೊ ಇಲ್ಲಿ 3 ಫಿಲ್ಲಿಂಗ್ ದ ಬ್ಲಾಂಕ್ಸ್ ಕೊಟ್ಟಿದ್ದಾರೆ, ಕೆಳಗಡೆ ಆನ್ಸರ್ಸ್ ಕೊಟ್ಟಿದ್ದಾರೆ. ಈ ಸ್ಟಾರ್ ಇರ್ತಕ್ಕಂಥ ಇದರಲ್ಲಿ ಪದಗಳನ್ನು ಹುಡುಕಿ ನಾವು ಉತ್ತರವನ್ನು ಬರೀಬೇಕಾಗುತ್ತೆ. ಸೊ ಮೊದಲನೇದು ನೋಡೋದಾದರೆ ದ ಕ್ಲಾಕ್ ಸ್ಟಾಪ್ಸ್ ಡ್ಯಾಶ್ ಆರ್ ಡ್ಯಾಶ್ ಅಂತ ಇದೆ, ಲೇಟ್ ಆರ್ ಅರ್ಲಿ. ಎರಡನೇದು ಲೂಸಿಂಗ್ ವೆಲ್ತ್ ಈಸ್ ಸ್ಯಾಡ್ ಬಟ್ ಲೂಸಿಂಗ್ ಹೆಲ್ತ್ ಈಸ್ ಸ್ಯಾಡರ್ ಸ್ಟಿಲ್ ಅಂತ ಇದೆ, ಇದಕ್ಕೆ ಆನ್ಸರ್ ಸ್ಯಾಡ್. ಮೂರನೇದು ದ ಲಾಸ್ ಆಫ್ ಡ್ಯಾಶ್ ಕ್ಯಾನ್ ನಾಟ್ ಬಿ ರಿಸ್ಟೋರ್ಡ್ ಸೌಲ್. ಓಕೆನಾ. ಸೊ ಇದಾದಮೇಲೆ ನೆಕ್ಸ್ಟ್ ಆಕ್ಟಿವಿಟಿಗೆ ಹೋಗೋಣ. ಇಲ್ಲಿ ಎ ಪಿಕ್ಚರ್ ಆಫ್ ಹೌಸ್ ಈಸ್ ಗಿವನ್. ಇಲ್ಲಿ ಒಂದು ಮನೆಯ ಚಿತ್ರ ಕೊಟ್ಟಿದ್ದಾರೆ. ರೈಟ್ ದ ನೇಮ್ಸ್ ಆಫ್ ದ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಇನ್ ದ ರೈಟ್ ಕಾಲಮ್. ಇಲ್ಲಿ ಕೆಲವು ಹೌಸ್ ಹೋಲ್ಡ್ ಆರ್ಟಿಕಲ್ ಹೆಸರುಗಳನ್ನು ಕೊಟ್ಟಿದ್ದಾರೆ. ಈ ಬಾಕ್ಸಲ್ಲಿ ನಾವೇನು ಮಾಡಬೇಕಾಗುತ್ತೆ, ಆ ಹೌಸ್ ಹೋಲ್ಡ್ ಆರ್ಟಿಕಲನ್ನು ಯಾವ ಒಂದು ಕಾಲಮಲ್ಲಿ ಪಿಕ್ ಮಾಡಬೇಕು ಅನ್ನೋದನ್ನು ನಾವು ಬರೀಬೇಕಾಗುತ್ತೆ. ಸೊ ಮೊದಲನೇದಾಗಿ ನೋಡೋಣ, ಲಿವಿಂಗ್ ರೂಮಲ್ಲಿ ಯಾವೆಲ್ಲ ಹೌಸ್ ಹೋಲ್ಡ್ ಆರ್ಟಿಕಲ್ ಬರ್ತವೆ ಅಂತ. ಚೇರ್, ಟೇಬಲ್, ಸೋಫಾ, ಟೆಲಿವಿಷನ್, ಟೆಲಿಫೋನ್, ಕರ್ಟನ್. ಓಕೆ, ನೆಕ್ಸ್ಟ್ ಹೋಗೋಣ. ಕಿಚನಲ್ಲಿ ಯಾವೆಲ್ಲ ಹೌಸ್ ಹೋಲ್ಡ್ ಆರ್ಟಿಕಲ್ ಬರ್ತಾವಂದರೆ ಸ್ಟವ್, ಕುಕ್ಕರ್, ಗ್ಲಾಸ್, ಸ್ಪೂನ್ಸ್, ಬೌಲ್. ಓಕೆ, ನೆಕ್ಸ್ಟ್ ಹೋಗೋಣ. ಬೆಡ್ರೂಮ್, ಪಿಲ್ಲೋ, ಬೆಡ್, ಅಲಾರಮ್, ಕ್ಲಾಕ್. ನೆಕ್ಸ್ಟ್ ಬಾತ್ರೂಮ್, ಬಕೆಟ್, ಟ್ಯಾಪ್, ಶವರ್. ಓಕೆ, ನೆಕ್ಸ್ಟ್ ಡೈನಿಂಗ್ ಹಾಲ್, ಅಲ್ಲಿ ಬರ್ತಕ್ಕಂಥದ್ದು ಡೈನಿಂಗ್ ಟೇಬಲ್. ಓಕೆ, ಸೊ ಇದಿಷ್ಟು ನಾವು ಹೌಸ್ ಹೋಲ್ಡ್ ಆರ್ಟಿಕಲ್ನ ಈ ಟೇಬಲಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಆಕ್ಟಿವಿಟಿಗೆ ಹೋಗೋಣ. ಇಲ್ಲಿ ಏನಿದೆ ಅಂದರೆ ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಬ್ರಾಕೆಟಲ್ಲಿ ಕೆಲವು ಪದ ಕೊಟ್ಟಿದ್ದಾರೆ ಆನ್ಸರ್ಸು. ಕುಕ್ಕಿಂಗ್, ವಾಷಿಂಗ್, ಗ್ರೈಂಡಿಂಗ್, ಸ್ವೀಪಿಂಗ್, ಈಟಿಂಗ್ ಅಂತ. ಇಲ್ಲಿ ಒಂದು ಅವರೇ ಮಾಡಿದ್ದಾರೆ. ಆಬ್ಜೆಕ್ಟ್ ಇದೆ, ಏನು ಪ್ಲೇಟ್ ಅಂತ.
ಅದಕ್ಕೆ ಕ್ವಶನ್ಸ್ ಇದೆ. ವಾಟ್ ಈಸ್ ಎ ಪ್ಲೇಟ್ ಫಾರ್? ಪ್ಲೇಟ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ. ಆನ್ಸರ್, ಇಟ್ ಈಸ್ ಫಾರ್ ಈಟಿಂಗ್, ತಿನ್ನೋದಕ್ಕೆ ಬಳಸ್ತೀವಿ ಅಂತ. ಹಾಗೆ ಎರಡನೇದು ಬ್ರೂಮ್. ವಾಟ್ಸ್ ಬ್ರೂಮ್ ಫಾರ್? ಬ್ರೂಮ್ ಅಂದರೆ ಪೊರಕೆ. ಏನಕ್ಕೆ ಪೊರಕೆ ಅಂತ? ಇಟ್ ಈಸ್ ಫಾರ್ ಸ್ವೀಪಿಂಗ್, ಕಸ ಗುಡಿಸುವುದಕ್ಕೆ. ಮೂರನೇದಕ್ಕೆ ಹೋಗೋಣ, ಕುಕ್ಕರ್. ವಾಟ್ಸ್ ಕುಕ್ಕರ್ ಫಾರ್? ಕುಕ್ಕರ್ ಏನಕ್ಕೆ? ಇಟ್ ಈಸ್ ಫಾರ್ ಕುಕ್ಕಿಂಗ್. ನಾಲ್ಕನೇದಕ್ಕೆ ಹೋಗೋಣ, ಮಿಕ್ಸರ್. ವಾಟ್ಸ್ ಮಿಕ್ಸರ್ ಫಾರ್? ಮಿಕ್ಸರ್ ಯಾದಕ್ಕೆ? ಇಟ್ ಈಸ್ ಫಾರ್ ಗ್ರೈಂಡಿಂಗ್. ಓಕೆ. ಐದನೇದು ವಾಶ್ ಬೇಸಿನ್. ವಾಟ್ಸ್ ವಾಶ್ ಬೇಸಿನ್? ಇಟ್ ಈಸ್ ಫಾರ್ ವಾಷಿಂಗ್. ಓಕೆ. ನೆಕ್ಸ್ಟ್ ಹೋಗೋಣ, ಲಿಸನ್ ಅಂಡ್ ಸೇ ಅಲೌಡ್ ಅಂತ ಇದೆ. ಇಲ್ಲಿ ಕೆಲವು ಶಾರ್ಟ್ ವೋವೆಲ್, ಲಾಂಗ್ ವೋವೆಲ್ ಸೌಂಡ್ಸನ್ನು ಕೊಟ್ಟಿದ್ದಾರೆ. ಸೊ ಇವುಗಳನ್ನು ಶಿಕ್ಷಕರು ಹೇಳಬೇಕು, ನಂತರ ಮಕ್ಕಳು ರಿಪೀಟ್ ಮಾಡಬೇಕಾಗುತ್ತೆ. ಓಕೆ. ಅದಾದ ನಂತರ ರೈಟಿಂಗ್ ಆಕ್ಟಿವಿಟಿಗೆ ಹೋಗೋಣ. ಐಡೆಂಟಿಫೈ ದ ಪಿಕ್ಚರ್ಸ್ ಅಂಡ್ ಸೇ ದೇರ್ ನೇಮ್ಸ್ ಅಲೌಡ್ ಅಂತ ಇದೆ. ಇಲ್ಲಿರ್ತಕ್ಕಂಥ ಪಿಕ್ಚರ್ಸ್ನ ಐಡೆಂಟಿಫೈ ಮಾಡಿ ಅವುಗಳನ್ನು ಹೆಸರು ಹೇಳಬೇಕಾಗುತ್ತೆ. ಡೋರ್, ಟಬ್, ಸ್ಪೂನ್ಸ್, ಫ್ಯಾನ್, ಬೆಡ್, ಪಿನ್, ಸ್ಟೂಲ್, ಶೀಪ್ ಅಂತ. ಓಕೆ. ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಇಲ್ಲಿ ಕೆಲವು ಚಿತ್ರ ಕೊಟ್ಟಿದ್ದಾರೆ, ಅವಕ್ಕೂ ನಾವು ಅವುಗಳ ಹೆಸರನ್ನು ಬರೀಬೇಕು. ಬೆಡ್, ಟ್ರೀ, ಬ್ರೂಮ್, ಶೂ ಅಂತ. ಸೊ ಇಲ್ಲಿ ನಾವು ಈ ಕೊಟ್ಟಿರ್ತಕ್ಕಂಥ ಈ 4 ಪದಗಳಲ್ಲಿ ಶಾರ್ಟ್ ವೋವೆಲ್ ಯಾವು, ಲಾಂಗ್ ವೋವೆಲ್ ಯಾವು ಅಂತ ಇಲ್ಲಿ ಬರಬೇಕಾಗುತ್ತೆ. ಸೊ ನಾನು ಶಾರ್ಟ್ ವೋವೆಲ್ ಯಾವ ಅಂತ ನಾನು ಹಿಂದಿನ ಚಿತ್ರದಲ್ಲಿರ್ತಕ್ಕಂಥ ಪದಗಳನ್ನು ಸೇರಿಸಿ ಬರೆದಿದ್ದೇನೆ. ಸೊ ಶೂ, ಪಿನ್, ಟಬ್, ಫ್ಯಾನ್ ಅಂತ. ಲಾಂಗ್ ವೋವೆಲ್ ಯಾವ ಬರ್ತಾವಂದರೆ ಡೋರ್, ಸ್ಪೂನ್ಸ್, ಶೀಪ್, ಟ್ರೀ, ಬ್ರೂಮ್. ಓಕೆ. ಹೋಗೋಣ ನೆಕ್ಸ್ಟ್ ಇದಕ್ಕೆ. ಪಿಕ್ ಔಟ್ ದ ಸೂಟಬಲ್ ವರ್ಡ್ಸ್ ಫ್ರಮ್ ದ ಬ್ರಾಕೆಟ್ಸ್ ಅಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಸೊ ಇಲ್ಲಿ ಸುಮಾರು 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದ್ದಾವೆ. ಒಂದೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ 2 ವರ್ಡ್ಸ್ ಇದೆ. ಅದರಲ್ಲಿ ಒಂದು ಶಾರ್ಟ್ ವೋವೆಲ್ ಮತ್ತೊಂದು ಲಾಂಗ್ ವೋವೆಲ್. ಸರಿಯಾದ ಪದವನ್ನು ನಾವು ಎಲ್ಲಿ ಶಾರ್ಟ್ ವೋವೆಲ್ ಹಾಕಬೇಕು, ಎಲ್ಲಿ ಲಾಂಗ್ ವೋವೆಲ್ಸ್ ವರ್ಡ್ಸನ್ನು ಹಾಕಬೇಕು ಅಂತ ಇಲ್ಲಿ ಕೊಡಲಾಗಿದೆ. ಮೊದಲನೇದಾಗಿ ನೋಡೋಣ. ಮದರ್ ವಾರ್ನಡ್ ಶ್ಯಾಮ್ ನಾಟ್ ಟು ಸಿಟ್ ಆನ್ ದ ಡ್ರೈವರ್ ಸೀಟ್. ಮೊದಲನೇದು ಸಿಟ್, ಸೆಕೆಂಡ್ ಒನ್ ಸೀಟ್. ನೆಕ್ಸ್ಟ್, ಐ ಸಾ ಎ ಯೂಸ್ ಡ್ಯಾಶ್ ವಿತ್ ಎ ಫ್ಲಕ್ ಆಫ್ ಡ್ಯಾಶ್ ಸಾಯಿಲಿಂಗ್ ಟು ಶ್ರೀಲಂಕಾ. ಮೊದಲನೇ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಶಿಪ್, ಎರಡನೇದು ಶೀಪ್. ನೆಕ್ಸ್ಟ್ ಹೋಗೋಣ. ಎ ಡ್ಯಾಶ್ ಫೀಲ್ಸ್ ದಟ್ ದಿಸ್ ವರ್ಡ್ ಇಸ್ ಡ್ಯಾಶ್ ಆಫ್ ಫೂಲ್ಸ್. ಎ ಫೂಲ್ ಫೀಲ್ಸ್ ದಟ್ ದಿಸ್ ವರ್ಡ್ ಈಸ್ ಫುಲ್ ಆಫ್ ಫೂಲ್ಸ್. ಒಬ್ಬ ಮೂರ್ಖ ಯೋಚನೆ ಮಾಡ್ತಾನೆ ಈ ಪ್ರಪಂಚ ಮೂರ್ಖರಿಂದ ಕೂಡಿದೆ ಅಂತ ಆ ವಾಕ್ಯದ ಅರ್ಥ. ಗ್ರ್ಯಾಂಡ್ ಮಾ ಬ್ರೋಕ್ ಹರ್ ಹಿಪ್ಸ್ ವೆನ್ ಶಿ ಫೆಲ್ ಡೌನ್ ಆನ್ ದ ಹಿಪ್ಸ್ ಆಫ್ ಸ್ಟೋನ್ಸ್. ನೆಕ್ಸ್ಟ್ ಐದನೇದು ಬೈ ಶೂ ದಟ್ ಫಿಟ್ ಯುವರ್ ಫೀಟ್. ಓಕೆ. ಸೊ ಇದಿಷ್ಟು. ಹೋಗೋಣ ನೆಕ್ಸ್ಟ್ಗೆ. Here is another rhyming. First read it silently and fill in the blanks using the picture with their names as clue given below. ಸೊ ಇಲ್ಲಿ 6 ಚಿತ್ರ ಕೊಟ್ಟಿದ್ದಾರೆ. 6 ಚಿತ್ರ ಇವು ಫಿಲ್ ಇನ್ ದ ಬ್ಲಾಂಕ್ಸ್ ತುಂಬೋದಕ್ಕೆ ಕ್ಲೂ ಅಂತ ಇದೆ. ಅವುಗಳಿಗೆ ಸಂಬಂಧಪಟ್ಟ ವರ್ಡ್ಸು ಕೊಟ್ಟಿದ್ದಾರೆ. ಇವು ರೈಮಿಂಗ್ ವರ್ಡ್ಸ್ ಅಂತ. ಓಕೆ. ಈಗ ನಾನು ಕೊನೆ ಪದಗಳನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ಮೊದಲನೇ ಲೈನ್ನ ಕೊನೆ ಪದ ಬ್ರಿಡ್ಜ್, ಅದಕ್ಕೆ ರೈಮಿಂಗ್ ವರ್ಡ್ ಫ್ರಿಡ್ಜ್. ನೆಕ್ಸ್ಟ್ ಹಪ್, ಅದಕ್ಕೆ ಕಪ್. ಫಾರ್, ಕಾರ್. ಸ್ಪೂನ್, ಮೂನ್. ಬೇಕ್, ಕೇಕ್. ಥಿಂಗ್, ರಿಂಗ್. ಓಕೆ. ಸೊ ಅದಾದ ನಂತರ ನೆಕ್ಸ್ಟ್ ಆಕ್ಟಿವಿಟಿಗೋಣ. ಫಿಲ್ ಇನ್ ದ ಬ್ಲಾಂಕ್ಸಸ್ ಪಿಕ್ಚರ್ಸ್ ಆರ್ ಗಿವನ್ ಕ್ಲೋಸ್ ಅಂತ ಇದೆ. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಮಿಸ್ಸಿಂಗ್ ದ ಲೆಟರ್ಸ್ ಕೊಟ್ಟಿದ್ದಾರೆ. ನಾವು ಚಿತ್ರ ನೋಡಿ ಆ ಮಿಸ್ಸಿಂಗ್ ದ ಲೆಟರ್ಸ್ನ ಫಿಲ್ ಮಾಡಬೇಕು. ಮೊದಲನೇದು ಟೂತ್ ಬ್ರಷ್, ಎರಡನೇದು ನೈಲ್ ಕಟರ್, ಮೂರನೇದು ಟೂತ್ ಪೇಸ್ಟ್, ನಾಲ್ಕನೇದು ವಾಟರ್, ಐದನೇದು ಟವೆಲ್, ಆರನೇದು ಸೋಪ್, ಏಳನೇದು ಕೂಂಬ್, ಎಂಟನೇದು ಆಯಿಲ್. ಓಕೆ. ನೆಕ್ಸ್ಟ್ ಆಕ್ಟಿವಿಟಿಗೆ ಹೋಗೋಣ. ಇಲ್ಲಿ ಮ್ಯಾಚ್ ದ ವರ್ಡ್ ಗಿವನ್ ಇನ್ ಲಿಸ್ಟ್ ಎ ವಿತ್ ವರ್ಡ್ಸ್ ಇನ್ ಲಿಸ್ಟ್ ಬಿ ಅಂತ ಇದೆ. ಲಿಸ್ಟ್ ಎನಲ್ಲಿ ಕೆಲವು ವರ್ಡ್ಸ್ ಇದ್ದಾವೆ. ಯಾವಂತ ನೋಡೋದಾದರೆ ಆನಿಯನ್ಸ್, ನೈಫ್, ಗೋಪು, ವಾಯ್ಸ್ ಅಂತ. ಲಿಸ್ಟ್ ಬಿ ಯಲ್ಲಿ ಟೈರ್ಡ್, ಸಾಫ್ಟ್, ಶಾರ್ಪ್, ರೆಡ್ ಆ್ಯಂಡ್ ವೈಟ್ ಅಂತ. ಈಗ ಆನ್ಸರ್ ನೋಡೋದನ್ನ. ಆನಿಯನ್ಸ್
ಅದಕ್ಕೆ ಉತ್ತರ ರೆಡ್ ಆ್ಯಂಡ್ ವೈಟ್. ನೈಫ್ ಶಾರ್ಪ್, ಗೋಪು ಟೈರ್ಡ್, ವಾಯ್ಸ್ ಸಾಫ್ಟ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ವರ್ಡ್ಸ್ ಎಬೋ ಆ್ಯಂಡ್ ಸೇ ದ ಸೆಂಟೆನ್ಸ್ ಅಲೌಡ್ ಅಂತ ಇದೆ. ನಾವೇನು ಅಲ್ಲಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ಫಿಲ್ ಮಾಡಿದ್ವಲ್ಲ ಅದೇ ವರ್ಡ್ಸನ್ನು ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಗೋಪು ಬಾಟ್ ಆನಿಯನ್ಸ್, ಸಮ್ ವರ್ ರೆಡ್ ಆ್ಯಂಡ್ ಸಮ್ ವರ್ ವೈಟ್. He took a sharp knife. Gopu was very tired. The onion spoke in a soft voice. Next ಹೋಗೋಣ. Answer these questions orally and then write them ಅಂತ ಇದೆ. ಮೊದಲನೇ ಕ್ವಶನ್ ಇದೆ, ವಾಟ್ ಡಿಡ್ ಗೋಪು ಬೈ ಫ್ರಮ್ ದ ಮಾರ್ಕೆಟಿಂದ ಗೋಪು ಏನು ತಂದ? ಆನಿಯನ್ಸ್. ವಾಟ್ ಡಿಡ್ ದ ನಾಟಿ ಆನಿಯನ್ ಆಸ್ಕ್ ಅದರ್ಸ್ ಟು ಡೂ? ಜಂಪ್ ಔಟ್ ಆಫ್ ದ ಪಾಕೆಟ್. ಮೂರನೇದು, ದ ಆನಿಯನ್ಸ್ ವರ್ ಫೌಂಡ್ ಇನ್ ದ ಕಪ್, ಬೋಲ್ಡ್, ಎ ಕಾರ್ನರ್, ದ ಡಸ್ಟ್ಬಿನ್. ನಾಲ್ಕನೇದು, ವೈ ಡು ಥಿಂಕ್ ದ ಡಿನ್ನರ್ ವಾಸ್ ಬಿಟ್ ಆಫ್ ಲೈಟ್? ಬಿಕಾಸ್ ಆಫ್ ನಾಟಿ ಆನಿಯನ್ಸ್. ಹೋಗೋಣ ನೆಕ್ಸ್ಟ್ ಕ್ವಶನ್ಸ್ಗೆ. ಇಲ್ಲಿ ಕೆಲವು ವರ್ಡ್ಸ್ ಕೊಟ್ಟಿದ್ದಾರೆ. ಬ್ರೈಟ್, ಹ್ಯಾಪಿ, ಲೋಡೆಡ್, ಲಾರ್ಜ್, ಫ್ಲೈಯಿಂಗ್, ಪ್ರಿಟಿ, ರೌಂಡ್ ಅಂತ. ಎಕ್ಸಾಂಪಲ್ ಅವ್ನು ನಾವು ಯೂಸ್ ಮಾಡಿಕೊಂಡು ಒಂದು ಸೆಂಟೆನ್ಸನ್ನು ಬರೀಬೇಕು. ಅವ್ರು ಬರೆದಿದ್ದಾರೆ ದ ಸನ್ ಈಸ್ ಬ್ರೈಟ್ ಅಂತ. ಹೋಗೋಣ. ದ ಚಿಲ್ಡ್ರನ್ಸ್ ಆರ್ ಹ್ಯಾಪಿ, ದ ಎಲಿಫೆಂಟ್ ಈಸ್ ಲಾರ್ಜ್ ಅನಿಮಲ್, ದ ಬರ್ಡ್ಸ್ ಆರ್ ಫ್ಲೈಯಿಂಗ್, ಪಿಕಾಕ್ ಈಸ್ ಪ್ರಿಟಿ ಬರ್ಡ್, ದ ಟೇಬಲ್ ಈಸ್ ರೌಂಡ್. ಓಕೆ, ನೆಕ್ಸ್ಟ್ ಆಕ್ಟಿವಿಟಿಗೆ ಹೋಗೋಣ. ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ. ನಾವು ಇಲ್ಲಿ ಬ್ರಾಕೆಟಲ್ಲಿ ವಾಟ್, ಹೂ, ಹೌ ಮೆನಿ, ವಿಚ್, ವೇರ್, ವೆನ್, ಹೂಸ್, ಹೂ, ವೈ ಅಂತ ಕ್ವಶನ್ಸ್ ವರ್ಡ್ ಕೊಟ್ಟಿದ್ದಾರೆ. ನಾವಿಲ್ಲಿ ಸೂಟಬಲ್ ಆಗ್ತಕ್ಕಂಥ ಕ್ವಶನ್ಸ್ ವರ್ಡ್ ಹಾಕಿ ಅದಕ್ಕೆ ಶಾರ್ಟ್ ಆನ್ಸರನ್ನು ಅಥವಾ ಲಾಂಗ್ ಆನ್ಸರ್ ಕೂಡ ಬರಿಬಹುದು. ನೋಡೋಣ. ಇಲ್ಲಿ ಕಂಪ್ಯೂಟರ್ ಚಿತ್ರ ಕೊಟ್ಟಿದ್ದಾರೆ. ಡ್ಯಾಶ್ ಈಸ್ ದಿಸ್ ಅಂತ, ಅಲ್ಲಿ ವಾಟ್ ಈಸ್ ದಿಸ್ ಅಂತ ಆಗುತ್ತೆ. ಅದಕ್ಕೆ ಉತ್ತರ ದಿಸ್ ಈಸ್ ಕಂಪ್ಯೂಟರ್. ಎರಡನೇದು, ಡ್ಯಾಶ್ ಡು ಯು ಗೋ ಟು ಸ್ಕೂಲ್? ಅದಕ್ಕೆ ಉತ್ತರ ಹೌ ಡು ಯು ಗೋ ಟು ಸ್ಕೂಲ್? ಐ ಗೋ ಟು ಸ್ಕೂಲ್ ಇನ್ ದ ಬಸ್. ನೆಕ್ಸ್ಟ್ ಮೂರನೇದು ಹೋಗೋಣ. ಹೂ ಈಸ್ ದಿಸ್? ಹಿ ಈಸ್ ಎ ಬಾಯ್. ನೆಕ್ಸ್ಟ್ ನಾಲ್ಕನೇದು ಹೋಗೋಣ. ವಿಚ್ ಈಸ್ ಯುವರ್ ಟಾಯ್? ನಿನ್ನ ಟಾಯ್ ಯಾವುದು ಅಂತ? ಡ್ರಮ್. ನೆಕ್ಸ್ಟ್ ಹೋಗೋಣ. ವೇರ್ ಇಸ್ ದ ವಾಸ್? ವಾಸ್ ಎಲ್ಲಿದೆ? ಆನ್ ದ ಟೇಬಲ್. ನೆಕ್ಸ್ಟ್, ಡ್ಯಾಶ್ ಇಸ್ ದ ಬಾಯ್ ಬೇಬಿ ಲಾಫಿಂಗ್? ಹೌ ಇಸ್ ದ ಬೇಬಿ ಲಾಫಿಂಗ್? ಹ್ಯಾಪಿಲಿ. ಡ್ಯಾಶ್ ಯು ಡು ಥಿಂಕ್ ವೇಕ್ ಅಪ್ ಇನ್ ದ ಮಾರ್ನಿಂಗ್? ವೆನ್ ಡು ಯು ವೇಕ್ ಅಪ್ ಇನ್ ದ ಮಾರ್ನಿಂಗ್? ಅಟ್ 6 o'clock. How many phones are there? 3 phones. How many books are these? 6 books. What is the girl? ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಚಿತ್ರವನ್ನು ನೋಡಿ ನಾವೊಂದು 5 ಸೆಂಟೆನ್ಸನ್ನು ಬರೀಬೇಕಾಗುತ್ತೆ. ವಾಟ್ ಈಸ್ ದ ಗ್ರ್ಯಾಂಡ್ ಮದರ್ ಡೂಯಿಂಗ್? ವಾಟ್ ಈಸ್ ದ ಗರ್ಲ್ ಡೂಯಿಂಗ್? ವಾಟ್ ಈಸ್ ದ ಮದರ್ ಡೂಯಿಂಗ್? ಹೌ ಮೆನಿ ಕಪ್ಸ್ ಆರ್ ಇನ್ ಗ್ರ್ಯಾಂಡ್ ಫಾದರ್ ಹ್ಯಾಂಡ್ಸ್? ವಿಚ್ ಅನಿಮಲ್ ಈಸ್ ಪ್ಲೇಯಿಂಗ್ ವಿತ್ ದ ಗರ್ಲ್? ಇವು ಕ್ವಶನ್ಸ್. ಹೋಗೋಣ. ಸೊ ಇದಾದ ನಂತರ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಆ ಚಿತ್ರಗಳನ್ನು ಗಮನಿಸಿ. ಇಲ್ಲಿ ಕೆಳಗೆ 5 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಅವು ಜಂಬಲ್ಡ್ ಆಗಿದ್ದಾವೆ. ನಾವನ್ನ ಕರೆಕ್ಟಾಗಿ ಜೋಡಿಸ್ಬೇಕಾಗುತ್ತೆ. ಸರಿನಾ? ಇಲ್ಲಿ ಚಿತ್ರಕ್ಕೆ ಅನುಗುಣವಾಗಿ ನಾವು ಜೋಡಿಸ್ಬೇಕಾಗುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಹುಡುಗಿ ಚಿತ್ರ ಟಿ ವಿ ನೋಡ್ತಿರ್ತಕ್ಕಂಥ ಚಿತ್ರ ಇದೆ. ಫೈರ್ ಮ್ಯಾನ್ ಹುಡುಗಿ ಗರ್ಲ್ಸ್ ಹೆಲ್ಪ್ ಮಾಡ್ತಿರ್ತಕ್ಕಂಥ ಚಿತ್ರ ಇದೆ. ಸೊ ಈ ಚಿತ್ರ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಇನ್ಸಿಡೆಂಟ್ ಆಗಿದೆ ಅಂತ. ಅಲ್ಲಿ ನೋಡೋದಾದರೆ ಇಲ್ಲಿ ABCD 3 ಸೆಂಟೆನ್ಸ್ ಇದ್ದಾವೆ, 5 ಸೆಂಟೆನ್ಸ್ ಇದ್ದಾವೆ. ಇದರಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಡಿ ಸೆಂಟೆನ್ಸು. ಅಶ್ವಿನಿ ವಾಸ್ ವಾಚಿಂಗ್ TV ವೆನ್ ಸಡನ್ಲಿ ಶಿ ಹಿಯರ್ಡ್ ದಿ ಬ್ಲಾಸ್ಟ್ ಇನ್ ದ ಕಿಚನ್. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ಯಾವುದು ಬರುತ್ತಪ್ಪ ಅಂದರೆ ಬಿ ಸೆಂಟೆನ್ಸ್ ಬರುತ್ತೆ. ಶಿ ರ್ಯಾನ್ ಟುವರ್ಡ್ಸ್ ದ ಕಿಚನ್ ಆ್ಯಂಡ್ ಕ್ಲೋಸ್ ದ ಡೋರ್ ಅಂತ. ಅದಾದ ನಂತರ ಈ ಸೆಂಟೆನ್ಸ್, ಶಿ ವಾಂಟೆಡ್ ಟು ಎಸ್ಕೇಪ್ ಥ್ರೂ ದ ವಿಂಡೋ ಬಟ್ ಇಟ್ ವಾಸ್ ರಿಸ್ಕಿ. ಅದಾದಮೇಲೆ ಎ ಸೆಂಟೆನ್ಸ್ 4ನೇದು, ಶಿ ಕಾಲ್ಡ್ ದ ಫೈರ್ ಮ್ಯಾನ್. ಸೊ 5ನೇದು ಸಿ ಸೆಂಟೆನ್ಸ್, ಫಾರ್ಚುನೇಟ್ಲಿ ಫಾರ್ ದ ಫೈರ್ ಮ್ಯಾನ್ ಕ್ಯಾಮ್ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಲ್ಯಾಡರ್ ಗಾಟ್ ಔಟ್ ಆಫ್ ದ ಹೌಸ್. ಇದು ನಾವು ರೀಅರೇಂಜ್ ಮಾಡಬೇಕಾಗುತ್ತೆ ಸೆಂಟೆನ್ಸ್ನ. ಇದಾದ ನಂತರ ಲಾಸ್ಟ್ನೇ ಆ್ಯಕ್ಟಿವಿಟಿ ಇದೆ. ಇಲ್ಲಿ 3 ಚಿತ್ರ ಇದೆ. ಆ 3 ಚಿತ್ರಕ್ಕೆ ಸಂಬಂಧಪಟ್ಟಂಥ ಅಡ್ವರ್ಟೈಸ್ಮೆಂಟ್ ಇದೆ. ನಾವು ಯಾವ ಚಿತ್ರಕ್ಕೆ ಯಾವುದಂತ ನೋಡೋದಾದರೆ ಇಲ್ಲಿ ಏನಿದೆ, ಮೊದಲನೇದಾಗಿ ನೋಡೋಣ, ಬ್ರೂಮ್ ಇದೆ. ಸೊ ಬ್ರೂಮಿಗೆ ಸಂಬಂಧಪಟ್ಟಂಥ ಯಾವುದಿದೆ ಅಂದರೆ ಲೈಕ್ ಟು ಹ್ಯಾವ್ ಎ ಕ್ಲೀನ್ ಹೌಸ್,
ದೆನ್ ಗೋ ಫಾರ್ ಟೈಗರ್ ಬ್ರ್ಯಾಂಡ್ ಬ್ರೂಮ್ ಸ್ಟಿಕ್ ಅಂತ ಬರುತ್ತೆ. ನೆಕ್ಸ್ಟ್ ಎರಡನೇದು ಪೆನ್ಸಿಲ್ ಇದೆ, ಅದಕ್ಕೆ ಈ ಕಡೆ ಮೊದಲನೇ ವಾಕ್ಯನೇ ಬರುತ್ತೆ, ಸ್ಯಾಡ್ ದಟ್ ಯು ಕುಡ್ ನಾಟ್ ಟಾಪ್ ಅಪ್ ದ ಕ್ಲಾಸ್, ಯೂಸ್ 1 2 3 ಪೆನ್ಸಿಲ್, ಯು ಆರ್ ದ ಟಾಪರ್. ಓಕೆ, ನೆಕ್ಸ್ಟ್ ಸೈಕಲ್ ಚಿತ್ರ ಇದೆ, ಅದಕ್ಕೆ ಹೊಂದಾಣಿಕೆ ಆಗುತ್ತಕ್ಕಂಥ ಸೆಂಟೆನ್ಸ್, ಆಲ್ವೇಸ್ ಲೇಟ್ ಟು ಸ್ಕೂಲ್, ರೈಡ್ ಆನ್ ಅಂಬಾರಿ ಟು ರೀಚ್ ದ ಫಾಸ್ಟ್ ಆ್ಯಂಡ್ ಸೇಫ್ ಟು ಸ್ಕೂಲ್. ಇವು ಅಡ್ವರ್ಟೈಸ್ಮೆಂಟ್ಗೆ ಸಂಬಂಧಪಟ್ಟಂತೆ. ಸೊ ಇದಿಷ್ಟು ಲೆಸನ್ ನಂಬರ್ 1 ದಿ ಹೌಸ್ ಹೋಲ್ಡ್ ಪಾರ್ಟಿಕಲ್ 4th ಸ್ಟ್ಯಾಂಡರ್ಡ್ ಇಂಗ್ಲೀಷ್ಗೆ ಸಂಬಂಧ